ಷಡಕ್ಷರಿ ನೋ ಡೌಟ್ ಈಗ ಯತ್ನಾಳ್ ಅವರ ಬೆಂಬಲಿಗರಲ್ಲಿ ಫಾಲೋವರ್ಸ್ ಅಲ್ಲಿ ಬೇಸರ ಉಂಟಾಗಿರುವಂಥದ್ದು. ಸೊ ಜನರ ಮನಸ್ಸಲ್ಲಿ ಏನಿದೆ, ಜನ ಏನು ಹೇಳ್ತಿದ್ದಾರೆ ಯತ್ನಾಳ್ ಅವರ ಉಚ್ಚಾಟನೆ ಆದ ಬೆನ್ನಲ್ಲೇ? ಎಸ್ ವಿನ ವಿಜಯಪುರದ ಮಟ್ಟಿಗೆ ನೋಡೋದಾದರೆ ಸಾಕಷ್ಟು ಅಂದರೆ ಪಕ್ಷದಲ್ಲಿ ಇಲ್ಲದೇ ಇರುವಂಥವರು ಹಿಂದೂ ಕಾರ್ಯಕರ್ತರಾಗಿರ್ತಂಥ ಯುವಕರು ಸಾಕಷ್ಟು ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ. ಇದಾಗಬಾರ್ದಾಗಿತ್ತು ಅಂತ ಒಂದು ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ. ಯತ್ನಾಳ್ ಅವರಿಗೆ ನಮ್ಮ ಬೆಂಬಲ ಇದೆ ಅಂತಕ್ಕಂಥ ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ. ಯತ್ನಾಳ್ ಅವರು ಉಚ್ಚಾಟನೆ ಆಗಬಾರ್ದಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಈ ರೀತಿಯಾದಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಯತ್ನಾಳ್ ಅವರು ಆ ಲೆವೆಲ್ಗೆ ಒಂದಿಷ್ಟು ಮಾತನಾಡಬಾರ್ದಾಗಿತ್ತು, ಸ್ವಲ್ಪ ಮಾತುಗಳನ್ನ ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊಂಡಿದ್ರೆ ಮುಂದೆ ಒಳ್ಳೆಯವಾದ ಭವಿಷ್ಯ ಇತ್ತು, ಅದನ್ನು ರೂಪಿಸ್ಕೊಳ್ಬೋದಾಗಿತ್ತು ಅನ್ನೋಂಥ ಮಾತುಗಳನ್ನ ಇದರ ಎರಡೂ ರೀತಿಯ ಟಾಗ್ಗಳು ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಹಿಂದೂ ಕಾರ್ಯಕರ್ತರಲ್ಲಿ, ಹಿಂದೂ ಬೇರೆ ಬೇರೆಯಾದಂಥ ಹಿಂದೂ ಏನು ಸಂಘಟನೆಗಳಿದೆ ಅಲ್ಲಿ ಏನು ಕಾರ್ಯಕರ್ತರಿದ್ದಾರೆ ಅವರಿಗೆ ಬಹಳಷ್ಟು ನೋವಾಗಿರುವಂಥದ್ದು ಈ ವಿಚಾರ. ಅವರು ಪಕ್ಷದಲ್ಲಿ ಇರದೇ ಹೋದರೂ ಕೂಡ, ಬಿಜೆಪಿಯಲ್ಲಿ ಗುರುತಿಸಿಕೊಳ್ಳದೆ ಹೋದ್ರೂ ಸಹ ಯತ್ನಾಳ್ ಅವರ ಪರವಾಗಿ ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ. BRP ಅವರಿಗೆ ಜಯವಾಗಲಿ, BRP ಅವರು ಅವರಿಗೆ ಅನ್ಯಾಯವಾಗಿದೆ ಅನ್ನೋಂಥ ಮಾತುಗಳಾಗಿರ್ಬೋದು. ಆಮೇಲೆ ರಿಪ್ ಕರ್ನಾಟಕ BJP ಅಂತ ಈ ರೀತಿಯಾಗಿ ಪೋಸ್ಟ್ಗಳನ್ನ ಹರಿಬಿಡ್ತಾ ಇರುವಂಥದ್ದು. ಒಂದು ಕಡೆಗೆ ಹಿಂದೂ ಕಾರ್ಯಕರ್ತರಿಂದ ಬಲವಾದಂಥ ಬೆಂಬಲ ಇಲ್ಲಿ ಯತ್ನಾಳ್ ಅವರಿಗೆ ಕಂಡು ಬರ್ತಾ ಇದೆ. ಷಡಕ್ಷರಿ ಪ್ರಶಾಂತ್ ಅವರು ಇದ್ದಾರೆ, ಮಾತಾಡ್ತಾರೆ. ಷಡಕ್ಷರಿ, ಇದರ ವಿಜಯಪುರ ಜಿಲ್ಲೆಯಲ್ಲಿ ಇದರ ಪೊಲಿಟಿಕಲ್ ಇಂಪ್ಯಾಕ್ಟ್ ಏನು? ಯಾಕಂದರೆ 2023 ಚುನಾವಣೆಯಲ್ಲಿ ಯತ್ನಾಳ್ ಬಿಟ್ಟರೆ ಯಾರೂ ವಿಜಯಪುರ ಜಿಲ್ಲೆಯಲ್ಲಿ BJPಯ ಶಾಸಕರಾಗಿ ಆಯ್ಕೆ ಆಗಿರಲಿಲ್ಲ. ಅಪ್ಪು ಪಟ್ಟಣ ಶೆಟ್ಟಿ, AS ಪಾಟೀಲ್ ನಡಳ್ಳಿ ಇವರೆಲ್ಲರದು ಇನ್ಕ್ಲೂಡಿಂಗ್ ರಮೇಶ್ ಜಿಗಜಿಣಗಿ ಅವ್ರದ್ದು ಕೂಡ ಯತ್ನಾಳ್ರ ಜೊತೆ ಒಂದು 36 ಆಕಡ ಇದ್ದೇ ಇತ್ತು. ಆದರೆ ಸಂಘ ಪರಿವಾರದ ಕಾರ್ಯಕರ್ತರ ಅಂಬೋಣ ಏನು, ಹಿಂದುತ್ವದ ಪರವಾಗಿ ಮತ ಹಾಕ್ತಕ್ಕಂಥ ಜನರ ಅಂಬೋಣ ಏನು, ಮತ್ತು ಎಷ್ಟು ಇಂಪ್ಯಾಕ್ಟ್ ಪಾರ್ಟಿ ಮೇಲೆ ಆಗ್ಬೋದು? ಪಾರ್ಟಿ ಏನಾದರೂ ವರ್ಟಿಕಲ್ ಸ್ಪ್ಲಿಟ್ ಆಗುತ್ತಾ ವಿಜಯಪುರ ನಗರ ಹೊರತುಪಡಿಸಿ ಬೇರೆ ಭಾಗಗಳಲ್ಲಿ? ಎಸ್ ಪ್ರಶಾಂತ್, ಎಲ್ಲೆಲ್ಲಿ ಯಾವ ವೇದಿಕೆಗಳಲ್ಲಿ ಯತ್ನಾಳ್ ಅವರು ಸೇರ್ತಾ ಇದ್ರು ಆ ವೇದಿಕೆಗಳ ಎದುರಿಗೆ ಜೈಕಾರ, ಮತ್ತೊಂದು ಕಡೆಗೆ ಅವರ ಪರವಾದ ಧ್ವನಿ ಯಾವ ರೀತಿ ಕೇಳಿಬಾರ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಎಲ್ಲ ದೃಶ್ಯಾವಳಿಗೆ ನಾವು ನೋಡಿದ್ದೀವಿ. ಒಂದು ಕಡೆಗೆ ಹಿಂದುತ್ವದ ಗಟ್ಟಿ ಧ್ವನಿ ಅಂತ ಹೇಳಿದರೆ ಯತ್ನಾಳ್ ಅನ್ನುವಂಥ ಭಾವನೆ ಹಿಂದೂ ಕಾರ್ಯಕರ್ತರಲ್ಲಿದೆ. BJPಯಲ್ಲಿ ಸಾಕಷ್ಟು ಕಾರ್ಯಕರ್ತರಲ್ಲಿ ಈ ಭಾವನೆ ಇದೆ. ಅಂದರೆ ಹಿಂದುತ್ವದ ಪರವಾಗಿ ಮಾತನಾಡುವಂಥವ್ರು, ಹಿಂದುತ್ವ ಪರವಾಗಿರುವಂಥವ್ರು, ಹಿಂದುತ್ವದ ಬಗ್ಗೆ ಗಟ್ಟಿ ಧ್ವನಿ ಯಾರಾದರೂ ಇದ್ದರೆ ಅದು ಯತ್ನಾಳ್ ಅಂತಕ್ಕಂಥ ಭಾವನೆ BJP ಕಾರ್ಯಕರ್ತರಲ್ಲಿದೆ. ಅಂದರೆ ಯತ್ನಾಳ್ ಅವರನ್ನು ಈ ರೀತಿಯಾಗಿ ಉಚ್ಚಾಟನೆ ಮಾಡಿದಾಗ ವಿಜಯಪುರ ಜಿಲ್ಲೆಯಲ್ಲಿ ನಾವು 8 ಕ್ಷೇತ್ರಗಳನ್ನ ತೆಗೆದುಕೊಂಡಾಗ ಇಂಪ್ಯಾಕ್ಟ್ ಆಗುವಂಥದ್ದು ಪಕ್ಕ. ಯಾಕಂತ ಕೇಳಿದ್ರೆ ಯತ್ನಾಳ್ ಅವರನ್ನು ಹೊರಗಿಟ್ಟು ಏನಾದರೂ ಚುನಾವಣೆ ನಡೆಯುತ್ತೆ ಅನ್ನೋದಾದರೆ ಹಿಂದೂ ಕಾರ್ಯಕರ್ತರು ಒಡ್ಡಾಗ್ತಾರೆ. ಮತ್ತೊಂದು ಕಡೆಗೆ ಅವರು ಯತ್ನಾಳ್ ಅವರು ಯಾವ ಕಡೆಗೆ ಹೇಳ್ತಾರೆ ಆ ಕಡೆಗೆ ಮತಗಳು ಖಂಡಿತವಾಗಿ ಸೆಳೆಯುವಂಥದ್ದು, ಅದರಲ್ಲಿ ನೋ ಡೌಟ್. ಮತ್ತೊಂದು ಕಡೆಗೆ ಈ ಯತ್ನಾಳ್ ವಿರೋಧಿ ಬಣ ಏನಿದೆ ಅವರು ಹೇಳುವಂಥದ್ದೇ ಬೇರೆ. ಯತ್ನಾಳ್ ಅವರು ಹೊರಗೆ ಹೋಗಿದ್ರೆ ಯಾವುದೇ ಇಂಪ್ಯಾಕ್ಟ್ ಆಗೋದಿಲ್ಲ, ಇಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಉಂಟಾಗೋದಿಲ್ಲ, ಇನ್ನೂ ಪಕ್ಷವಾಗಿ ಗಟ್ಟಿಯಾಗಿ ಬೀಳುತ್ತೆ ಅಂತ ಹೇಳಿದ್ರೆ ಅದು ಹಾಗಾಗೋದಿಲ್ಲ ಅಂತ ಇಲ್ಲಿ ಮೇಲ್ನೋಟಕ್ಕೆ ಈಗ ಕಾಣ್ತಾ ಇದೆ. ಯಾಕಂದರೆ ರಾಜೀನಾಮೆಗಳ ಪರ್ವ ನಮಗೆ ಕಾಣಲಿಕ್ಕೆ ಸಿಗ್ತಾ ಇರುವಂಥದ್ದು. ಕೇವಲ ನಗರ ಏನು ಕ್ಷೇತ್ರ ಇದೆ ಅಲ್ಲಿ ರಾಜೀನಾಮೆಗಳು ಅಷ್ಟೇ ಅಲ್ಲದೆ ಜಿಲ್ಲೆಗೂ ಕೂಡ ಇದು ವ್ಯಾಪಿಸಿರುವಂಥದ್ದು. ಇವತ್ತು ಮುದ್ದೇಬಿಹಾಳದಲ್ಲಿ ಸಿದ್ದು ಹೆಬ್ಬಳ್ಳಿ ಅಂತ ಹೇಳಿ ಆತ ಕೂಡ ಇದ್ದಾರೆ, ಜಿಲ್ಲಾ ಕಾರ್ಯದರ್ಶಿ. ಆತ ಕೂಡ ಈಗ ಷಡಕ್ಷರಿ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಆ ಭಾಗದಲ್ಲಿ ಪಂಚಮಸಾಲಿಗಳಲ್ಲಿ ಇದರ ಇಫೆಕ್ಟ್ ಏನು? ಇಮಿಡಿಯೇಟ್ ಅದು ಮುಂದೇನಾಗುತ್ತೆ ಮುಂದೆ ನೋಡೋಣ. ಆದರೆ ಇಮಿಡಿಯೇಟ್ ಏನು ಇಫೆಕ್ಟ್ ಇದೆ, ಏನು ಮಾತುಕತೆ ಇದೆ? ಎಸ್, ಖಂಡಿತವಾಗಿಯೂ ಪಂಚಮಸಾಲಿ ಸಮುದಾಯದಲ್ಲಿ ಅಸಮಾಧಾನದ ಮಾತುಗಳು ಕೇಳಿ ಬರ್ತಾ ಇದ್ದೇವೆ. ಈಗಾಗಲೇ ಪಂಚಮಸಾಲಿ ಜಗದ್ಗುರುಗಳು ಈಗಾಗಲೇ ಒಂದು ಪೋಸ್ಟನ್ನು ಹಾಕಿದ್ದಾರೆ. 1 ಗಂಟೆಗೆ ಬೆಳಗಾವಿಯಲ್ಲಿ ತುರ್ತು ಸಭೆ ನಡೆಯುತ್ತೆ, ಎಲ್ಲರೂ ಬನ್ನಿ ಅಂತೇಳಿ ಈಗಾಗಲೇ ಕಾರ್ಯಕರ್ತರು, ಪದಾಧಿಕಾರಿಗಳು ಆ ಕಡೆಗೆ ಹೊರಟಿದ್ದಾರೆ. ದೊಡ್ಡ ಮಟ್ಟಿನ ಸಭೆ ಆಗ್ತಾ ಇದೆ. ಇದು ಏನಂತಂದರೆ ಪಂಚಮಸಾಲಿ ಹೋರಾಟದಲ್ಲಿಯೂ ಸಹ ಯತ್ನಾಳ್ ಮುಂಚೂಣಿಯಲ್ಲಿದ್ದರು. ಹೀಗಾಗಿ ಏನಂತಂದರೆ ಸಹಜವಾಗಿಯೇ ಪಂಚಮಸಾಲಿ ಈಗಾಗಲೇ ಯತ್ನಾಳ್ ಅವರ ಬೆನ್ನಿಗಿರುವಂಥದ್ದು. ಮತ್ತೊಂದು ಕಡೆಗೆ ಅದನ್ನು ಸ್ವತಃ ಕೂಡಲ ಸಂಗಮ ಸ್ವಾಮೀಜಿಗಳು ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇರುವುದು, ತುರ್ತು ಸಭೆ ನಡೀತಾ ಇರುವಂಥದ್ದು. ಅಂದರೆ ಸಹಜವಾಗಿ ಟೋಟಲ್ ಬೇಸಿಕ್ ಕ್ವಶನ್ ಇಸ್, ಅನೇಕ ಬಾರಿ ನೀವು ಒಂದು ಪಾರ್ಟಿಯಲ್ಲಿದ್ದಾಗ ಒಂದು ನಾಯಕತ್ವವನ್ನು ವಿರೋಧಿಸ್ತಾ ನಿಮ್ಗೊಂದು ಟ್ರಾಕ್ಷನ್ ಸಿಗುತ್ತೆ, ನಿಮ್ಗೊಂದಿಷ್ಟು ಅಭಿಮಾನಿಗಳು ತಯಾರಾಗ್ತಾರೆ. ಬಟ್ ಯತ್ನಾಳ್ರಿಗೆ ಆ ಸಂಘಟನಾ ಶಕ್ತಿ ಇದೆಯೋ ಇಲ್ವೋ ಅನ್ನೋದು ಇಲ್ಲಿವರೆಗೆ ಪ್ರೂವ್ ಆಗಿಲ್ಲ. ಅವರು ಏಕಾಂಗಿ ಹೋರಾಟಗಾರ, ಒಂದು ಬದ್ಧತೆ ಇಟ್ಟುಕೊಂಡು ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ಪಂಚಮಸಾಲಿ ಕಾಸ್ಗೋಸ್ಕರ ಮಾತನಾಡಿದ್ರು. ಆದರೆ ಅವರು ಏಕಾಂಗಿ ಹೋರಾಟಗಾರ, ಈಸ್ ಎ ಲೋನ್ ಫೈಟರ್. ಆದರೆ ನೀವು ಒಂದು ಹೊರಗಡೆ ಬಂದಾಗ ನಿಮ್ಮ ಹಿಂದೆ ಜನ ಬರಬೇಕಾದ್ರೆ ಅವ್ರಿಗೂ ವಿಶ್ವಾಸ ಬರಬೇಕಾಗತ್ತೆ, ಆಯ್ತಪ್ಪ ಇವ್ರ ಜೊತೆ ಹೋದರೆ ನಾವೇನೋ ದಡ ಸೇರ್ತೀವಿ ಅಂತ. ಇವತ್ತು ಹಿಂದುತ್ವದ ಕಾರ್ಯಕರ್ತರು ಇಲ್ಲ, ಹಿಂದುತ್ವದವ್ರು ಹೊರಗಡೆ ಹೋದರು ಅಂತ ಹೇಳ್ತಿದ್ದಾರೆ. ಬಟ್ ಅವರು RSS ಮತ್ತು BJPಯ ವಿಪ್ಪನ್ನು ಧಿಕ್ಕರಿಸಿ ಕಾರ್ಯಕರ್ತರು ಯತ್ನಾಳ್ರ ಹಿಂದೆ ಬರ್ತಾರ? ಯತ್ನಾಳ್ರಿಗೆ ಆ ಸಂಘಟನಾ ಶಕ್ತಿ ಸಾಮರ್ಥ್ಯ ಉಂಟಾ ಅನ್ನೋದು ಇಲ್ಲಿವರೆಗೆ ಪ್ರೂವ್ ಆಗಿಲ್ಲ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.